ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನನ್ನ ಹಿಡ್ದೇ ಹಿಡಿತೀನಿ. ಇದೇನೋ ನಾಗೇಂದ್ರ, ನೀನು ಯಾವಾಗ್ಲೂ ಬರುವಾಗ ಒಳ್ಳೆ ಗುಡುಗು ಸಿಡ್ಲು ಸಮೇತ ಬರ್ತಾ ಇದ್ದೋನು ಈಗ ನಿನ್ನ ನೋಡಿದ್ರೆ ನಿನಗೆ ಸಿಡ್ಲು ಹೊಡೆದಂಗಿದೆಯಲ್ಲ. ಅಯ್ಯೋ, ಪರಿಸ್ಥಿತಿ ಹಾಗಿದೆ ದೊಡ್ಡಪ್ಪ. ಅಯ್ಯ, ನಿನ್ನೊಬ್ಬನ ಪರಿಸ್ಥಿತಿನೇ ಅಲ್ಲ, ನಮ್ಮೆಲ್ಲರ ಪರಿಸ್ಥಿತಿ ಕೂಡ ಹಾಗೆ ಆಗೋಗಿದೆ. ನಮಗೂ ಕೂಡ ಹೈ ಬಿ ಪಿ ಬಂದ್ಬಿಟ್ಟಿದೆ. ಆದ್ರೆ ನಿನಗೆ ಯಾಕೆ ಲೋ ಬಿ ಪಿ ಆಯ್ತು ಅಂತ? ದೊಡ್ಡಪ್ಪ, ಇವತ್ತು ಮನೇಲಿ ಲಲಿತಾ ಕಥೆ ಕೇಳಿಸ್ಕೊಂಡು ನಿಂತಿದ್ದೆ. ಒಳ್ಳೆ ಸ್ಟ್ರೋಕ್ ಹೊಡೆದಾಗ ಆಗೋಯ್ತು. ನಾಗೇಂದ್ರ, ನನಗೆ ಸಾಹಿತ್ಯದಲ್ಲಿ ಅಷ್ಟೊಂದು ಜ್ಞಾನ ಇಲ್ಲ. ಅದೇನೋ ಲಲಿತ ಕತೆ ಅಂದ್ಯಲ್ಲ, ಹಾಗಂದ್ರೆ ಏನು? ದೊಡ್ಡಪ್ಪ, ಅದು ಲಲಿತಾ ಕಥೆ ಅಲ್ಲ. ನಿನ್ನ ತಂಗಿ ಲಲಿತಾ ಸೂರ್ಯನ್ಗೆ ಕತೆ ಹೇಳ್ತಿದ್ಲು ಅಂತಂದೆ. ದೊಡ್ಡಪ್ಪ, ಇದನ್ನೆಲ್ಲ ಕೇಳಿಸ್ಕೊತಾ ಇದ್ರೆ ಯಾವ್ದೋ ಹಳೆ ಶೋಲೆ ಸಿನಿಮಾ ಕತೆ ಕೇಳಿಸ್ಕೊಂಡಂಗಾಯ್ತು ದೊಡ್ಡಪ್ಪ. ನಮ್ ಜೀವನಾನೇ ಸಿನಿಮಾನೋ ಅಥವಾ ಸಿನಿಮಾ ನೋಡ್ಕೊಂಡೇ ಜೀವನ ಮಾಡ್ತಿದೀವೋ ಒಂದು ಅರ್ಥ ಆಗ್ತಿಲ್ಲ ದೊಡ್ಡಪ್ಪ. ಈಗ ಅಲ್ಲೇನ್ ನಡೀತು ಅಂತ ನೀನು ನನಗೆ ಹೇಳು. ಅದು ಸಿನಿಮಾನೋ ಜೀವನನೋ ಅನ್ನೋದನ್ನ ನಾನು ನಿನಗೆ ಹೇಳ್ತೀನಿ. ದೊಡ್ಡಪ್ಪ, ನಿನ್ ತಂಗಿ ಮಗ ನರಸಿಂಹ ಅವನ ಹೆಂಡತಿ ಕೊಲೆ, ಫ್ಲಾಶ್ ಬ್ಯಾಕ್ ಸೀನ್ಗಳು,